ಟಿಕೆಟ್ ಯಾವಾಗ ಘೋಷಣೆ ಆಗುತ್ತೆ ಈ ಪ್ರಶ್ನೆ ಈಗ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಇದೆ. ಅವರವರ ಕಾರ್ಯಕರ್ತರು ಈಗ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಜನರು ಕೂಡ ಲೋಕಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿಯ ಪಟ್ಟಿ ನಾಳೆ ಸಂಜೆ ಪ್ರಕಟವಾಗುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಬಿಜೆಪಿಯ ಸಿಇಸಿ ಸಭೆ ನಡೆಯುತ್ತೆ. ರಾಷ್ಟ್ರ ಮಟ್ಟದ 2ನೇ ಪಟ್ಟಿ ಬಿಡುಗಡೆ ಆಗಲಿದೆ. ರಾಜ್ಯದ ಮೊದಲ ಪಟ್ಟಿ ಘೋಷಣೆ ಆಗೋದು ಖಚಿತ ಅಂತಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿ ಕೇಂದ್ರ ಚುನಾವಣಾ ಸಮಿತಿ ನಾಯಕರು ಪಟ್ಟಿಯನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆಯೇ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ತೀರ್ಮಾನವಾಗುತ್ತೆ ಅಂತಿದ್ದಾರೆ. ಮೊದಲ ಹಂತದಲ್ಲಿ ರಾಜ್ಯದ 15ರಿಂದ 18 ಅಭ್ಯರ್ಥಿಗಳ ಆಯ್ಕೆಯಾಗುವ ಸಾಧ್ಯತೆಗಳಿವೆ ಅಂತಿದ್ದಾರೆ. ಹೀಗಾಗಿ ಯಾರು ಸೇಫ್ ಝೋನ್ನಲ್ಲಿದ್ದಾರೆ, ಯಾರು ಡೇಂಜರ್ ಝೋನ್ನಲ್ಲಿದ್ದಾರೆ, ಯಾರದ್ದು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಯಾರು ಅಚ್ಚರಿಯ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಅದರಲ್ಲೂ ಬಿಜೆಪಿಯ ಹಾಲಿ ಸಂಸದರಿಗಂತೂ ಹೃದಯ ಬಡಿತ ಈಗ ಹೆಚ್ಚಾಗಿದೆ ಅಂತೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಅತ್ಯುನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಪಟ್ಟಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಹೀಗಿದೆ, ನೋಡೋಣ. ಸೊ ಯಾರೆಲ್ಲ ಇದ್ದಾರೆ ಅಂತಂದ್ರೆ, ಈಗ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು, ಇವರೆಲ್ಲ ಸೇಫ್ ಝೋನ್ನಲ್ಲಿದ್ದಾರೆ ಅನ್ನುವಂಥದ್ದು. ಇಷ್ಟು ಈಗ ಬರ್ತಾ ಇರುವಂಥ ಲಿಸ್ಟ್ ಏನಿದೆ ನಿಮಗೆ ಕೊಡ್ತಾ ಇರೋದು. ಸೇಫ್ ಝೋನ್ನಲ್ಲಿ ಮೊದಲಿಗೆ ಯಾರಿದ್ದಾರೆ ಅಂತ ಹೇಳಿ, ಧಾರವಾಡದ ಪ್ರಹ್ಲಾದ್ ಜೋಶಿ ಅವರು, ಶಿವಮೊಗ್ಗದಿಂದ BY ರಾಘವೇಂದ್ರ ಅವರು ಸೇಫ್ ಝೋನ್ನಲ್ಲಿದ್ದಾರೆ. ಯಾವ ಸಮಸ್ಯೆಯೂ ಕೂಡ ಇವರಿಗೆ ಇಲ್ಲ ಅಂತಿದ್ದಾರೆ. ಕಲಬುರಗಿಯಿಂದ ಉಮೇಶ್ ಜಾಧವ್, ಅವರಿಗೂ ಕೂಡ ಯಾವ ಸಮಸ್ಯೆಯೂ ಕೂಡ ಅವರಿಗೂ ಟಿಕೆಟ್ ಸಿಗುತ್ತೆ ಅಂತಿದ್ದಾರೆ. ಬಳ್ಳಾರಿಯಿಂದ ಶ್ರೀರಾಮುಲು ಅವರು, ಸೊ ಅವರಿಗೂ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಈಗ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ ಅಂತಿದ್ದಾರೆ. ಅವರು ಕೂಡ ಸೇಫ್ ಝೋನ್ನಲ್ಲಿದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಸೇಫ್ ಝೋನಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾರು ಕೂಡ ಬದಲಾವಣೆ ಮಾಡಬೇಕು, ಬದಲಾವಣೆ ಆಗಬೇಕು ಅನ್ನೋ ಮಟ್ಟಕ್ಕೇನು ಹೋದಂಗಿಲ್ಲ ಅಲ್ಲೂ ಕೂಡ ಚಿಕ್ಕೋಡಿಯಲ್ಲಿ. ಹಾಗಾಗಿ ಅವರೆಲ್ಲ ಸೇಫ್ ಝೋನಲ್ಲಿರೋದು. ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಸೇಫ್ ಝೋನಿಗೆ ಬರ್ತಾ ಇರೋದು ಬಹಳ ಆಶ್ಚರ್ಯ ಅನಿಸ್ತಾ ಇದೆ. ಕಾರಣ ಅಲ್ಲಿ ಬಹಳ ವಿರೋಧವನ್ನ ಅವರದೇ ಪಕ್ಷದಲ್ಲಿರುವಂಥ ನಾಯಕರುಗಳು ಕೊಡ್ತಾ ಇರೋದ್ರಿಂದ. ಬಟ್ ಸೇಫ್ ಝೋನಲ್ಲಿ ಸೋಮಣ್ಣ ಅವರಿದ್ದಾರೆ, ಅವರಿಗೆ ಯಡಿಯೂರಪ್ಪನವರ ಅಭಯ ಇರೋದ್ರಿಂದ ಅಂತ ಹೇಳಿ. ಇನ್ನು ಡೇಂಜರ್ ಝೋನಿಗೆ ಯಾರು ಹೋಗ್ತಾ ಇದ್ದಾರೆ, ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಅವರು, ಹಾಲಿ ಸಂಸದರು, ಅವರು ಡೇಂಜರ್ ಝೋನಲ್ಲಿದ್ದಾರೆ ಈಗ. ಅದರ ಜೊತೆಗೆ ಬೆಂಗಳೂರು ಉತ್ತರ DV ಸದಾನಂದ ಗೌಡರು. ಹಾಗೆ ನೋಡಿದ್ರೆ ಅವರು ಘೋಷಣೆ ಮಾಡ್ಕೊಂಡಾಗಿತ್ತು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡು, ಒತ್ತಡದ ಮೇಲೆ ಮತ್ತೆ ಸಿಗಬಹುದು ಅಂದ್ಕೊಂಡಿದ್ರು. ಬಟ್ ನಂಗೆ ನೋವಾಗ್ಬಿಡುತ್ತೆ ಈಗ ಟಿಕೆಟ್ ಕೊಡದೇ ಇದ್ರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಪ್ರತಾಪ್ ಸಿಂಹ ಅವರು ತುಂಬ ಡೇಂಜರ್ ಝೋನಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂಥ ಕ್ಷೇತ್ರ ಮೈಸೂರು ಈ ಬಾರಿ. ಇನ್ನು ಬೀದರ್ ಭಗವಂತ ಖೂಬಾ, ಬಹಳ ವಿರೋಧ ಅಲ್ಲಿ ಬಂದಿದ್ದು. ಅನೇಕರು ಇವ್ರಿಗೆ ಕೊಡದೇಬಾರ್ದು ಅಂತ ಹೇಳಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಇವರು ವಿಚಾರದಲ್ಲಿ ಆಕ್ರೋಶವನ್ನು ಹೊರ ಹಾಕಿದ್ರು. ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ, ಇವರು ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತೇಳಿ. ಹಾಗೆ ನೋಡಿದ್ರೆ ಬೆಂಗಳೂರಿನಿಂದ ಹೋಗ್ಬಿಟ್ಟು ಚಿತ್ರದುರ್ಗದಲ್ಲಿ ನಿಲ್ಲಿಸಿದ್ರು ಅವರನ್ನ. ಬೆಳಗಾವಿಯಿಂದ ಮಂಗಳ ಅಂಗಡಿ ಅವರಿಗೆ, ಅವರು ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ. ಅಲ್ಲಿ ಬದಲಾವಣೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಶೆಟ್ಟರ್ ಅವರನ್ನು ತರ್ತಾರ ಗೊತ್ತಿಲ್ಲ. ಇನ್ನು ಕೊಪ್ಪಳ ಕರಡಿ ಸಂಗಣ್ಣ ಅವರ ಝೋನ್ನಲ್ಲಿದ್ದಾರೆ, ಅವರು ಕೂಡ ಡೇಂಜರ್ ಝೋನಲ್ಲಿ. ಕಾರಣ ಒಂದು ಏಜ್ ಫ್ಯಾಕ್ಟರ್, ಅನಾರೋಗ್ಯ ಇವೆಲ್ಲವೂ ಕೂಡ ಬರ್ತಾ ಇದೆ. ಬಟ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ರಾಯಚೂರು ಅಮರೇಶ್ ನಾಯಕ್ ಡೇಂಜರ್ ಝೋನಿಗೆ ಹೋಗ್ತಾ ಇದ್ದಾರೆ. ಇವರೆಲ್ಲ ಸಂಸದರಾಗಿ ಕೆಲವರು ಕೆಲಸ ಮಾಡಲಿಲ್ವಾ, ಹಲವರು ಜನ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇದನ್ನು. ವಿಜಯಪುರದಿಂದ ರಮೇಶ್ ಜಿಗಜಿಗಣಿಗೆ ಅವರು, ಅನಾರೋಗ್ಯ ಸಮಸ್ಯೆ ಆಗಿತ್ತು, ಮತ್ತೆ ಸುಧಾರಿಸ್ಕೊಂಡು ಮತ್ತೆ ನಾನು ನಿಲ್ತೀನಿ ಅಂತ ಪುಟಿದೆದ್ದು ಬಂದಿದ್ದಾರೆ. ಬಾಗಲಕೋಟೆಯಿಂದ PC ಗದ್ದಿಗೌಡರ್, ಅವರು ಕೂಡ ಈಗ ಡೇಂಜರ್ ಝೋನ್ ಅಂತ ಹೇಳ್ತಾ ಇದ್ದಾರೆ. ಅಲ್ಟರ್ನೇಟಿವ್ ಯಾರು ಅನ್ನುವಂಥ ಪ್ರಶ್ನೆಯಲ್ಲಿ ಸಹಜವಾಗಿ ಬರುತ್ತೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬರೋದು ವೇಟಿಂಗ್ ಝೋನ್ ಅಂತ ಹೇಳಿ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಯಲ್ಲಿ, ಅಲ್ಲಿ ವಿಜಯೇಂದ್ರ ಅವರ ಆಪ್ತ, ಅವರ ವಕೀಲರಾದಂಥ ಸಂದೀಪ್ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಶರಣು ಅಂಗಡಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವರು ವಕೀಲರೇ. ಇನ್ನೊಂದು ಕಡೆಗೆ ಕಾಂತೇಶ್ ಅವರ ಹೆಸರು ಬರ್ತಾ ಇದೆ, ಈಶ್ವರಪ್ಪನವ್ರ ಮಗಂದು. ಹಾಗಾಗಿ ಹಾವೇರಿ ತುಂಬ ಇದೆ. BC ಪಾಟೀಲ್ ಅವರು ಟಗ್ ಆಫ್ ವಾರ್ ಕೊಡ್ತಾ ಇದ್ದಾರೆ. ಬಹಳ ತೀವ್ರವಾಗಿರುವಂಥ ಫೈಟ್ ಅದು. ಉಡುಪಿ ಚಿಕ್ಕಮಗಳೂರು, ಇಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಅವರದೇ ಪಕ್ಷದಲ್ಲಿರುವಂಥ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅದು ನನಗೆ ಲಾಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜರು. ಗೊತ್ತಿಲ್ಲ ಅದು ಹೇಗೆ ಅಂತೇಳಿ. ಸದ್ಯಕ್ಕೆ ವೈಟಿಂಗ್ ಝೋನ್ನಲ್ಲಿ ಇರುವಂಥ ಕ್ಷೇತ್ರಗಳಿವೆಲ್ಲ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್, ಅಲ್ಲೂ ಕೂಡ ಸರ್ಪ್ರೈಸಿಂಗ್ ಆಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ತಂದಿದ್ದು, ಹಾಗೆ ಈಗ ಸರ್ಪ್ರೈಸಿಂಗ್ ಆಗಿ ಅಲ್ಲಿ ಇನ್ನೊಬ್ಬರನ್ನ ತರ್ತಾರೆ ಅಂತ ಚರ್ಚೆಯಲ್ಲಿದೆ, ಗೊತ್ತಿಲ್ಲ. ದಾವಣಗೆರೆ GM ಸಿದ್ದೇಶ್ವರ್ ಅವರನ್ನ, ದಾವಣಗೆರೆ ಚೇಂಜ್ ಆಗಲೇಬೇಕು ಅನ್ನುವಂಥ ಪಟ್ಟಣ ಅವರದೇ ಪಕ್ಷದಲ್ಲಿರುವಂಥ ನಾಯಕರಿಗೆ ಬಹುತೇಕವಾಗಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ರು. ಬೆಂಗಳೂರು ಸೆಂಟ್ರಲ್ PC ಮೋಹನ್ ಅವರು ವೇಟಿಂಗ್ ಝೋನ್ ಅಂತಿದ್ದಾರೆ. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್. PC ಮೋಹನ್ ಅವರದ್ದು ಲಾಸ್ಟ್ ಟೈಮು ಕೂಡ ಹೀಗೆ ಚರ್ಚೆಗೆ ಬಂದಿತ್ತು PC ಮೋಹನ್ ಅವರದ್ದು. ಬಟ್ ಯಾರು ಅನ್ನುವಂಥ ಪ್ರಶ್ನೆ ಬಂದಿತ್ತು, ಅವರಲ್ಲದೆ ಇನ್ಯಾರು ಅಂತ ಹೇಳಿ. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರು, ಅವರ ಕುಟುಂಬ ವೇಟಿಂಗ್ ಝೋನ್ ಅಂತಿದ್ದಾರೆ. ಅವರಂತೂ ನಿಲ್ಲಲ್ಲ ಅಂತ ಹೇಳಾಗಿದೆ. ಬಟ್ ಯಾರಿಗೆ ಕೊಡ್ತಾರೆ? ಬೆಂಗಳೂರು ಗ್ರಾಮಾಂತರ, ಸೊ CP ಯೋಗೇಶ್ವರ್,
ಇಲ್ಲೆಲ್ಲವೂ ಕೂಡ ಇರುವಂಥದ್ದು ಇನ್ನು JDS ಜೊತೆಗೆ ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಂಡ್ಯ ವಿಚಾರವಿದೆ, ಹಾಸನದ ವಿಚಾರ ಇದೆ, ಇಲ್ಲೆಲ್ಲವೂ ಕೂಡ ಇಲ್ಲ ಈಗ. ಹಾಗಾಗಿ ನೋಡಬೇಕಾಗಿದೆ. ಸರ್ಪ್ರೈಸ್ ಝೋನ್ ಅಂತ ಕೂಡ ಕೆಲವು ಬರ್ತಾ ಇದೆ. ಬೆಂಗಳೂರು ಉತ್ತರ, ಮಂಡ್ಯ, ಉತ್ತರ ಕನ್ನಡ ಇವೆಲ್ಲವೂ ಕೂಡ ಸರ್ಪ್ರೈಸ್ ಝೋನ್ಗಳು, ಹೊಸ ಫೇಸ್ಗಳಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲೂ ಕೂಡ BJPಗೆ ಒಂದು ಬರುವಂಥದ್ದು JDS ಜೊತೆಗಿರುವಂಥ ಮೈತ್ರಿ, ಅವರಿಗೆ ಸೀಟ್ ಶೇರಿಂಗ್ ವಿಚಾರ. ಇನ್ನು BJP ಟಿಕೆಟ್ ಆಕಾಂಕ್ಷಿಗಳ ಫೈಟ್ ಮಾತ್ರ ಜೋರಾಗ್ತಾ ಇದೆ. ಅದರಲ್ಲೂ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, CT ರವಿ ಅವರ ಮಧ್ಯೆ ಜಟಾಪಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋಬ್ಯಾಕ್ ಶೋಭಕ್ಕ ಅಂತ ಕ್ಯಾಂಪೇನ್ ಇನ್ನೂ ಕೂಡ ಮುಂದುವರೆದಿದೆ. ಇಲ್ಲಿಯವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು. ಈಗ ಬಹಿರಂಗವಾಗಿ ಘೋಷಣೆಗಳನ್ನು BJP ಕಚೇರಿಯ ಮುಂದೆ ಘೋಷಣೆ ಕೂಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 MLA ಸ್ಥಾನ ಕಳ್ಕೊಂಡ್ವಿ. ಉಡುಪಿ ಮೂಲದವರೇ ಸಂಸದರಿದ್ದಾರೆ. ಉಡುಪಿಯಲ್ಲಿ 5 BJP ಶಾಸಕರಿದ್ದಾರೆ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಯಾರಿಗಾದರೂ ಟಿಕೆಟ್ ಕೊಡಿ ಅಂತ ಚುನಾವಣಾ ನಿರ್ವಹಣಾ ಸಮಿತಿಯ ಸದಸ್ಯರಾದ ಅರಗಜ್ಞಾನೇಂದ್ರ, ಭಾನುಪ್ರಕಾಶ್ ಎದುರು ಗೋಬ್ಯಾಕ್ ಶೋಭಕ್ಕ ಅಂತ ಘೋಷಣೆಯನ್ನ ಕಾರ್ಯಕರ್ತರು ಮೊಳಗಿಸಿದ್ದಾರೆ. ಇನ್ನು CT ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಗ್ರಹಚಾರ ಸರಿ ಇರಲಿಲ್ಲ. ನನ್ನ ಅತಿ ಆತ್ಮವಿಶ್ವಾಸದಿಂದ ನಾನು ಸೋತಿದ್ದೇನೆ. ಮತ್ತೊಬ್ಬರ ಕಡೆಗೆ ನಾನು ಬೊಟ್ಟು ಮಾಡಲ್ಲ. ಅವರವರ ಕರ್ಮ ಅವರವರು ಅನುಭವಿಸಬೇಕು. ಯಾರಾದರೂ ಪಕ್ಷದ್ರೋಹ ಮಾಡಿದರೆ ಕರ್ಮ ಬೆಂಬಿಡದೆ ಕಾಡುತ್ತೆ. ಯಾರೇ ಅಭ್ಯರ್ಥಿ ಆದರೂ ಮೋದಿ ನಮ್ಮ ಅಭ್ಯರ್ಥಿ ಅಂತ ಕೆಲಸ ಮಾಡಬೇಕು ಅಂತ ಒಂದಿಷ್ಟು ಹೇಳಿದ್ರು. ಕಾರ್ಯಕರ್ತರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಮೈಸೂರಿಗೆ ಪ್ರತಾಪ್ ಸಿಂಹ ಬೇಡ ಅನ್ನೋದಾದರೆ ಚಿಕ್ಕಮಗಳೂರಿಗೆ ಶೋಭಾನು ಬೇಡ ಅಂತ ಕಾರ್ಯಕರ್ತರ ಒತ್ತಾಯ. ಇಬ್ಬರ ಕ್ಷೇತ್ರವನ್ನು ಇಂಟರ್ಚೇಂಜ್ ಮಾಡಿ ಅಂತಲೂ BJP ಕಾರ್ಯಕರ್ತರು ಸರಣಿ ಪೋಸ್ಟ್ ಹಾಕಿದ್ದಾರೆ. ನನ್ನ ಗ್ರಾಚಾರ ಸರಿ ಇರಲಿಲ್ಲ, ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು. ಅದೇನು ಅಂತಂದರೆ ಇಷ್ಟೊಂದು ಕೆಲಸ ಮಾಡಿದ್ದೀವಿ, ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸಕ್ಕೆ ಹೋಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ಯಾರಾದರೂ ಆ ಥರ ಪಕ್ಷದ್ರೋಹದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು. ಕೆಲವು ಟೈಮಲ್ಲಿ ಫೇರ್ ಅದು. ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ನನ್ನ ಸೋಲಿಗೆ ಅವರೇ ಕಾರಣ, ಇವರೇ ಕಾರಣ, ಅದರಿಂದ ಸೋತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಫೇರ್. CT ರವಿ ಅವರು ನನ್ನ ಅತಿ ಆತ್ಮವಿಶ್ವಾಸವೇ ನನಗೆ ಕಾರಣವಾಯಿತು ಅಂತೇಳಿ ತುಂಬ ಅಪರೂಪ ಈ ರೀತಿಯಾಗಿ ಒಬ್ಬ ಲೀಡರ್ ಹೇಳಿಕೆಯನ್ನು ಕೊಡುತ್ತಾ ಸೋತಿರೋದಕ್ಕೆ. ರೇರ್. ಇನ್ನು ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಕ್ಯಾಂಪೇನ್ ನಡೀತಾ ಇದ್ರೆ, ಇತ್ತ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಹೋರಾಟದ ಎಚ್ಚರಿಕೆ ಮೊಳಗಿದೆ. ಏನು, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದಿದ್ರೆ ನೋಟಾಗೆ ವೋಟ್ ಹಾಕೋದಾಗಿ ಕೆಲವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಆಕ್ರೋಶದ ಪೋಸ್ಟ್ ಹಾಕಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಪರ JDS ಶಾಸಕ GT ದೇವೇಗೌಡರು ಬ್ಯಾಟ್ ಬೀಸಿದ್ದಾರೆ. 100ಕ್ಕೆ 100ರಷ್ಟು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ. 2 ಚುನಾವಣೆಯಲ್ಲಿ ಬೆಂಬಲಿಸಿದ್ದೆ, ಈಗಲೂ ಬೆಂಬಲಿಸ್ತೀನಿ ಅಂದಿದ್ದಾರೆ. BJPಯ ಶಾಸಕ ಶ್ರೀವತ್ಸ ಕೂಡ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ, ಟಿಕೆಟ್ ಕೈ ತಪ್ಪುವ ಯಾವ ಲಕ್ಷಣವೂ ಕೂಡ ಇಲ್ಲ ಅಂದಿದ್ದಾರೆ. ಇನ್ನು ಅಭಿಪ್ರಾಯ ಸಂಗ್ರಹಿಸಿದಾಗಲೂ ಕೂಡ ಅವರ ವಿರುದ್ಧ ಅಪಸ್ವರ ಕೇಳಿ ಬಂದಿಲ್ಲ ಅಂದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ 8 ಸಲ ಗೆದ್ದವರಿಗೆ 2 ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ, ಊಹಾಪೋಹಗಳಿಗೆ ಉತ್ತರಿಸಲ್ಲ ಅಂದಿದ್ದಾರೆ. ಇದೆಲ್ಲದರ ಮಧ್ಯೆ ಮೈಸೂರಿಗೆ ಬಂದ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಏರ್ಪೋರ್ಟ್ನಲ್ಲಿ ಕಾಲಿಗೆ ಪ್ರತಾಪ್ ಸಿಂಹ ಅವರು ನಮಸ್ಕರಿಸಿ ಸ್ವಾಗತಿಸಿದ್ದಾರೆ. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ನಿಮಗೆ? 100% ಇದೆ. ನಮಗನ್ಸುತ್ತೆ ಪ್ರತಾಪ್ ಸಿಂಹ ಅವರ ಟಿಕೆಟ್ ಬಗ್ಗೆ ನನಗೆ ಯಾವ ಸಂಶಯವೂ ಕಾಡ್ತಾ ಇಲ್ಲ. ಬಹುತೇಕ ಅನ್ನಂತ ಹೇಳೋದಕ್ಕಿಂತ 100ಕ್ಕೆ 100ರಷ್ಟು ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರದು. ಅಭಿಪ್ರಾಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೂ ಆ ಥರದ ವಾತಾವರಣ ಎಲ್ಲೂ ಕಾಣಲಿಲ್ಲ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನನಗಂತೂ ಇದೆ. 8ನೇ ಸರ್ತಿ ಆದವರಿಗೂ ಕೊಟ್ಟಿದ್ದಾರೆ, 2ನೇ ಸರ್ತಿ ಆದವರಿಗೂ ತಪ್ಪಿಸಿದ್ದಾರೆ. ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅರ್ಥ ಇಲ್ಲ, ಅನಗತ್ಯವಾಗಿ ಊಹಾಪೋಹಗಳು. ಇನ್ನು ಲೋಕಸಭೆಯ ಚುನಾವಣೆಗೆ BJP ಕರ್ನಾಟಕ ಫಸ್ಟ್ ಲಿಸ್ಟ್ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಬಾರಿ ಕೆಲವು ಅಚ್ಚರಿಯ ಹೆಸರು ಕಾಣಿಸಿಕೊಳ್ಳಬಹುದು ಎಂಬ ಸುದ್ದಿ ದಟ್ಟವಾಗಿ ಹಬ್ಬಿದೆ. ಅದರಲ್ಲೂ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಬಹುದು. ಮೈಸೂರಿನ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಯದುವೀರ್ ಒಡೆಯವರಿಗೆ ಟಿಕೆಟ್ ಘೋಷಿಸಿದರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಯ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಮೇಲಿನ ಅಪಾರ ಗೌರವ ಮತ್ತು ಭಕ್ತಿಯನ್ನಿಟ್ಕೊಂಡಿರೋ ಜನ BJPಗೆ ಮತ ಹಾಕಬಹುದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ನದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾವೇರಿ, ತುಮಕೂರಿನಲ್ಲೂ ಕೂಡ BJP ಟಿಕೆಟ್ ಕದನ
ತುಂಬ ಹೆಚ್ಚಾಗಿದೆ. ಹಾವೇರಿ ಟಿಕೆಟ್ಗಾಗಿ ಈಶ್ವರಪ್ಪ ಪುತ್ರ ಕಾಂತೇಶ್, ಬಿಸಿ ಪಾಟೀಲ್ ಮಧ್ಯೆ ದಂಗಲ್ ನಡೀತಾ ಇದೆ. ಕಾಂತೇಶ್ಗೆ ಟಿಕೆಟ್ ಕೊಟ್ಟರೆ ನನ್ನ ದಾರಿ ನೋಡ್ಕೋತೀನಿ ಅಂತ ನಿನ್ನೆಯಷ್ಟೇ ಬಿಸಿ ಪಾಟೀಲ್ ಗುಡುಗಿದ್ರು. ಈ ಬಗ್ಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಮಾತನಾಡಿ, ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಕೊಡಿಸಲು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತೀನಿ ಅಂದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಬಿಸಿ ಪಾಟೀಲ್ ಮನವಿಯನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ, 2-3 ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗಬಹುದು ಅಂದಿದ್ದಾರೆ. ಇತ್ತ ತುಮಕೂರಿನಲ್ಲಿ ವಿ ಸೋಮಣ್ಣ ಸ್ಪರ್ಧೆಗೆ ವಿರೋಧ ಹೆಚ್ಚಾಗ್ತಾ ಇದೆ. ಸೋಮಣ್ಣ ಅವರಿಗೆ ಟಿಕೆಟ್ ಕೊಡದಂತೆ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತಿಪಟೂರು, ತುರುವೇಕೆರೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಸೋಲು ಕಟ್ಟಿಟ್ಟ ಬುತ್ತಿ, ಮಾಧುಸ್ವಾಮಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಕಾರ್ಯಕರ್ತರದ್ದು. ಅಲ್ಲದೆ ಮಾಧುಸ್ವಾಮಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಗೋಬ್ಯಾಕ್ ಸೋಮಣ್ಣ ಅಂತ ಘೋಷಣೆ ಕೂಗಿದ್ದಾರೆ. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ. ಈ ಮಧ್ಯೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಸಭೆಯನ್ನ ನಡೆಸಿದ್ದಾರೆ. ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡಿಸ್ತೀನಿ. ನಮ್ಮ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಆಗೋಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋಕ್ಕೆ ಸಿದ್ಧ ಇದ್ದೇನೆ. ಅವು ಎಲ್ಲವನ್ನೂ ಸಹಿತ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾಗಿ ಎಲ್ಲರಿಗೂ ಏನು ಮಾತಾಡಬೇಕು, ಒಂದು ಸರ್ತಿ ಫೈನಲ್ ತೀರ್ಮಾನ ಆದ ನಂತರ ಎಲ್ಲರಿಗೂ ಮಾತಾಡಿ ಸಮಾಧಾನ ಪಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಅದನ್ನು ನಾವು ಮಾಡ್ತೀವಿ. ಬಟ್ ಇನ್ನೊಂದು 2-3 ದಿವಸದಲ್ಲಿ ಆಗ್ಬೋದು ಅಂತ ನನ್ನ ಅಂದಾಜು. ಏನೇ ಇರಲಪ್ಪ ನಿಮ್ಮ ಬೇಡಿಕೆಗಳು ಕಾರ್ಯಕರ್ತರು, ಈ ಟೈರಿಗೆ ಬೆಂಕಿ ಹಚ್ಚೋದಿದೆಯಲ್ಲ, ಎಷ್ಟು ವಾಯುಮಾಲಿನ್ಯ ಆಗುತ್ತೆ ಗೊತ್ತಾ? ಅದು ಎಷ್ಟೋ ಸಲ ಹೇಳಿದ್ದೀವಿ ನಾವು, ನೀವು ಪ್ರೊಟೆಸ್ಟ್ ಮಾಡಿ ಬೇಡ ಅನ್ನೋದ್ರಲ್ಲಿ ಟೈರಿಗೆ ಮಾತ್ರ ಬೆಂಕಿ ಹಚ್ಚಬೇಡಿ ಅಂತ ಹೇಳಿ. ಅದಕ್ಕೆ ಆದೇಶನೂ ಇರಬೇಕು, ಆ ಥರ ಟೈರಿಗೆಲ್ಲ ಬೆಂಕಿ ಹಚ್ಚಬಾರ್ದು ಅಂತ. ಅಂದರೂ ಯಾಕೆ ಟೈರಿಗೆ ಹಚ್ತೀರಾ ನೀವು? ಬಹಳ ಕೆಟ್ಟದಾಗಿ ಅದು ಅದ್ರ ಎಂಥ ಪರಿಸ್ಥಿತಿಗೆ ಹೋಗುತ್ತೆ ಅದು. ಇನ್ನೊಂದು ಕಡೆಗೆ ಯಾರೋ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿರಂತ. ಯಾವ ನಾಯಕರು ನಿಮ್ಮ ಮನೆ ನಡ್ಸಕ್ಕೆ ಬರ್ತಾರಪ್ಪ? ತಲೆ ಕೆಟ್ಟಿದೆಯಾ ನಿಮಗೆಲ್ಲ? ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ನಿಮ್ಮ ಮನೇಲಿರೋರು ನೋಡಿ ಫಸ್ಟು. ಅವರಿಗೋಸ್ಕರ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವರಿಗೋಸ್ಕರ ಹೋಗ್ಬಿಟ್ಟು ಪೆಟ್ರೋಲ್ ಸುರ್ಕೊಂಡು ಹೋಗ್ಬಿಟ್ಟು ಆತ್ಮಹತ್ಯೆಗೆ ಯತ್ನ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ. ಏನೂ ಆಗಿಲ್ಲ ಪುಣ್ಯ. ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಂಥವೆಲ್ಲ ಶೋಭೆನೂ ತರೋದಿಲ್ಲ. ಯಾರಾದರೂ ಲೀಡರ್ಸ್ಗಳಿದ್ರೆ 2 ಕಪಾಳಕ್ಕೆ ಕೊಟ್ಟು ಹೇಳಿ, ಬುದ್ಧಿ ಬರುತ್ತೆ. ತಲೆ ಕೆಟ್ಟಿದೆಯಾ? ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ರಿ ಫಸ್ಟು. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ವಾರ್ ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದ್ದಾರೆ. 16-18 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದ್ದರೂ 3 ದಿನಗಳಿಂದ ಪಟ್ಟಿಯನ್ನು ಪರಾಮರ್ಶೆಗೆ ಒಳಪಡಿಸ್ತಾ ಇದ್ದಾರೆ. ಬಿಜೆಪಿಯ ಮಾಜಿ 3 ಸಿಎಂಗಳ ಪೈಕಿ ಹಾವೇರಿಯಿಂದ ಬೊಮ್ಮಾಯಿ ಕಣಕ್ಕಿಳಿಸೋಕೆ ರಾಜ್ಯ ಬಿಜೆಪಿ ತುಂಬಾ ಉತ್ಸುಕರಾಗಿದೆ. ಆದರೆ ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಅವರು ಮಾತನಾಡಿ, ವರಿಷ್ಠರು ಸೂಚಿಸುವ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. ಇನ್ನು ಚಿತ್ರದುರ್ಗ, ಬೆಳಗಾವಿ, ಬೀದರ್ನಲ್ಲಿ ಸ್ವಾಮೀಜಿಗಳನ್ನು ಅಖಾಡಕ್ಕೆ ಇಳಿಸಲು ಬಿಜೆಪಿ ಚಿಂತನೆ ನಡೆಸಿತ್ತು. ಆದ್ರೀಗ ಖಾವಿ ರಾಜಕೀಯಕ್ಕೆ ಅಮಿತ್ ಶಾ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಇದರ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಶ್ರೀಗಳ ಬೆಂಬಲಿಗರು ವಿರೋಧಿಗರ ಮಧ್ಯೆ ವಾಕ್ಸಮರ, ಹೈ ಡ್ರಾಮಾ ಎಲ್ಲ ನಡೆದಿದೆ. ಪಕ್ಷದ ವರಿಷ್ಠರು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ. ಇಲ್ಲ ನೀವು ಸಂಘಟನೆ ತೋರಿಸ್ಬೇಕು, ಪಾರ್ಟಿ ಕ್ಯಾಂಪೇನ್ ಮಾಡಬೇಕು ಅಂದ್ರೆ ಅದಕ್ಕೂ ತಯಾರಿ, ಎಲ್ಲದಕ್ಕೂ ತಯಾರಿ. ಅದು ಯಾವ ಕ್ಷೇತ್ರದಿಂದ ಮಾಡಬೇಕು ಅನ್ನುವಂಥದ್ದು ಇನ್ನೂವರೆಗೆ ನನ್ನ ಜೊತೆ ಚರ್ಚೆ ಮಾಡಿಲ್ಲ ವರಿಷ್ಠರು. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಚರ್ಚಿಸ್ಬೇಕು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಂಗೇರಿ ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡಿ, ಬಿಜೆಪಿ ಜೆಡಿಎಸ್ನವರದ್ದು ಅಪವಿತ್ರ ಮೈತ್ರಿ. ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ. ನಾವು ಜಾತ್ಯತೀತ ಪಕ್ಷ, ಕೋಮುವಾದಿ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಈಗ ಪಕ್ಷ ಉಳಿಸಿಕೊಳ್ಳಲು ಮೈತ್ರಿ ಮಾಡಿಕೊಂಡಿದ್ದೀವಿ ಅಂತಾರೆ. ಈಗ ನನಗೂ ಮೋದಿಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಸರ್ಕಾರ ತೆಗೆದವರು ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಗೆಲ್ತಾರೆ ಅಂತ ಭವಿಷ್ಯ ಕೂಡ ನುಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಸಿಎಂ ಸ್ಥಾನದಿಂದ ಕೆಳಗಿಳಿಸಿದವರ ಜೊತೆಗೇನೆ ಕುಮಾರಸ್ವಾಮಿ ಸೇರ್ಕೊಂಡು ಬಿಟ್ಟಿದ್ದಾರೆ. ರಾಜ್ಯಸಭೆಯಲ್ಲೂ ಶಿವಶಂಕರಪ್ಪಗೂ ಫೋನ್ ಮಾಡಿ ಹಣ ಬೇಕಾ ಅಂದಿದ್ರಂತೆ. ಯಡಿಯೂರಪ್ಪ ಕುಮಾರಸ್ವಾಮಿ ಫೋನ್ ಮಾಡಿದ್ರಂತೆ. ಆದರೆ ಜನಾರ್ದನ್ ರೆಡ್ಡಿ ಸೇರಿ ನಾವು 140 ಆಗ್ತೀವಿ ಅಂತ ಡಿಕೆ ಹೇಳಿದ್ದಾರೆ. ದೇವೇಗೌಡರು ಏನಾದರೂ ಇನ್ನೊಂದು ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದ್ರೆ, ನಮ್ದು ಸೆಕ್ಯುಲರ್ ಪಾರ್ಟಿ, ಯಾವಾಗಲೂ ಕೂಡ ಕೋಮುವಾದಿಗಳ ಜೊತೆ ನಾವು ಹೋಗಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಿದ್ರು. ಈಗ ಯಾರು ಕುಮಾರಸ್ವಾಮಿಯವರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆನಲ್ಲೇ ಪಕ್ಷ ಉಳಿಸ್ಲಿಕ್ಕೋಸ್ಕರ
ನಾವು ಹೊಂದಾಣಿಕೆ ಮಾಡ್ಕೊತಾ ಇದ್ದೀವಿ. ದೇವೇಗೌಡರು ಮತ್ತು ಅವರ ಕುಟುಂಬದವರ ರಾಜಕೀಯ ಉಳಿವಿಗೋಸ್ಕರವಾಗಿ ಅವ್ರು ಏನ್ ಬೇಕಾದ್ರೂ ತೀರ್ಮಾನ ತಗೋತಾರೆ. ಕುಮಾರಸ್ವಾಮಿನ ಅನ್ಕಂಡೀಷನ್ ಚೀಫ್ ಮಿನಿಸ್ಟರ್ ಆಗುವಂತ ಹೇಳಿ ನಾವು ಮಾಡಿ ಸಂಯುಕ್ತ ಸರ್ಕಾರ ಮಾಡಿದ್ರು. ಯಾರು ಆ ಸರ್ಕಾರನ ಇಳಿಸಿದ್ರು, ಯಡಿಯೂರಪ್ಪ, ಯೋಗೇಶ, ಈಗ ಏನ್ ಅವ್ರನ್ನೇ ತಪ್ಕೊಂಡು ಅವ್ರದೇ ಸ್ಪೋಕ್ಸ್ಮನ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ರೆ. ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ MLA ಎಳೆದು ಹಾಕ್ಬಿಡ್ತೀವಿ. ಪಾಪ ನಮ್ ಶಿವಶಂಕರ ಬಂಗು ಫೋನ್ ಮಾಡ್ಬಿಟ್ಟಿದಂತೆ. 136 3 ಜನ ಇಂಡಿಪೆಂಡೆಂಟ್ಗಳು ಬಹಳ ಬಲಿಷ್ಠವಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವತ್ತು ನಮ್ಮ ಜೊತೆ ಉಳ್ಕೊಂಡು 140ಕ್ಕೆ ತಲುಪಿ. ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ, ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡ್ರೆ ಅದು ಸೆಕ್ಯುಲರು, ಹಿಂದೂಗಳನ್ನು ಓಲೈಕೆ ಮಾಡಿಬಿಟ್ರೆ ಅದು ಕೋಮುವಾದಿಗಳು. ಹಿಂಗೆ ನೀವು ಯಾವ ರೀತಿಯಾಗಿ ಅದನ್ನು ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ. ಅಲ್ಲಿಗೆ ತಂದು ಇಡ್ತಾ ಇದ್ದೀರಾ. ಜಾತ್ಯತೀತ ಅಂತಂದರೆ ಮುಸ್ಲಿಮರನ್ನು ಬೆಂಬಲಿಸಿದರೆ ಅವರು ಜಾತ್ಯತೀತರು, ಹಿಂದೂಗಳನ್ನು ಬೆಂಬಲಿಸಿದರೆ ಅವರು ಕೋಮುವಾದಿಗಳು ಅನ್ನುವಂಥದ್ದಕ್ಕೆ ತಂದಿಡ್ತಾ ಇದ್ದೀರಾ.